ಗುಬ್ಬಿ ಸರ್ ನಟನೆ ಮತ್ತು ನಿರ್ದೇಶನದ ಬಹುನಿರೀಕ್ಷಿತ ಚಿತ್ರ UI ಇದೇ ತಿಂಗಳು 20ನೇ ತಾರೀಕು ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ. ಉಪ್ಪಿ ಸರ್ ಅಭಿನಯದ UI ಚಿತ್ರಕ್ಕೆ ಸೆನ್ಸಾರ್ ಮಂಡಳಿ UA ಸರ್ಟಿಫಿಕೇಟ್ ನೀಡಿದೆ. ಹಾಗಾದ್ರೆ UA ಸರ್ಟಿಫಿಕೇಟ್ನಲ್ಲಿ ಯಾವೆಲ್ಲ ಅಂಶಗಳನ್ನು ತಿಳಿಸಲಾಗಿದೆ ಅನ್ನೋ ಕುತೂಹಲ ನಮಗೂ ಇದೆ, ನಿಮಗೂ ಇದೆ. ಹಾಗಾದ್ರೆ ಏನಿದೆ ಅದರಲ್ಲಿ ನೋಡೋಣ ಬನ್ನಿ. ನೀವು ಮೊದಲ ಪಾಯಿಂಟ್ನ ಗಮನಿಸೋದಾದ್ರೆ ರೆಡ್ಯೂಸ್ ದ ಗರ್ಲ್ಸ್ ಲಿಪ್ ಲಾಕ್ ಕಿಸ್ ಇಂಟೆನ್ಸಿಟಿ ಬೈ 95%. ಅಂದರೆ UI ಸಿನಿಮಾದಲ್ಲಿ ಚುಮ್ಮನದ ಕೆಲವು ಸೀನ್ಗಳಿದೆಯಂತೆ, ಅದನ್ನು 95%ನಷ್ಟು ಕಮ್ಮಿ ಮಾಡಿ ಅಥವಾ ಬ್ಲರ್ ಮಾಡಿ ಅಂತ ಸೂಚಿಸಲಾಗಿದೆಯಂತೆ. ಎರಡನೇ ಪಾಯಿಂಟ್ ಏನು ಅಂತ ನೋಡೋದಾದ್ರೆ ಕರೆಕ್ಟ್ ಕ್ಲೋಸ್ಡ್ ಕ್ಯಾಪ್ಷನ್ ಸ್ಪೆಲ್ಲಿಂಗ್. ಅಂದರೆ UI ಸಿನಿಮಾದಲ್ಲಿ ಇಂಗ್ಲಿಷ್ ಕ್ಯಾಪ್ಷನ್ ಹಾಕಲಾಗಿದೆ, ಅದರಲ್ಲಿ ಕೆಲವೊಂದು ಪದಗಳು ತಪ್ಪಿರೋದ್ರಿಂದ ಅದನ್ನು ಸರಿ ಮಾಡೋದಕ್ಕೆ ಹೇಳಲಾಗಿದೆಯಂತೆ. ಇನ್ನು ಮೂರನೇ ಪಾಯಿಂಟ್ನಲ್ಲೂ ಇದನ್ನೇ ಹೇಳಲಾಗಿದೆ. ಇನ್ನು ನಾಲ್ಕನೇ ಪಾಯಿಂಟ್ ನೋಡೋದಾದರೆ ಸಿಂಕ್ ಲ್ಯಾಗಿಂಗ್ ಆಡಿಯೋ ಡಿಸ್ಕ್ರಿಪ್ಷನ್ ಟು ವಿಜುವಲ್ಸ್ ಆಫ್ ದ ಫಿಲ್ಮ್. ಅಂದರೆ ಅಲ್ಲಿ ಮಾತನಾಡುವ ವಿಷಯಕ್ಕೂ ಕೆಳಗೆ ಹೋಗ್ತಿರೋ ಅಡಿಬರಹಕ್ಕೂ ಸ್ವಲ್ಪ ವ್ಯತ್ಯಾಸವಿದೆಯಂತೆ, ಅದನ್ನು ಸರಿ ಮಾಡಿ ಅಷ್ಟೇ ಅಂತ ಹೇಳಲಾಗಿದೆ. ಇನ್ನು ಐದನೇ ಪಾಯಿಂಟ್ ನೋಡೋದಾದರೆ ಇನ್ಸರ್ಟ್ ಕಾಷನ್ ಫಾರ್ ಸ್ಮೋಕಿಂಗ್. ಕೆಲವೊಂದು ಕಡೆ ಧೂಮಪಾನದ ದೃಶ್ಯಗಳಿವೆ, ಅದಕ್ಕೆ ನೋ ಸ್ಮೋಕಿಂಗ್ ಅಂತ ಹಾಕಿ ಅಂತ ಹೇಳಲಾಗಿದೆ. ನೋಡಿದ್ರಲ್ಲ UI ಸಿನಿಮಾದ ಸೆನ್ಸಾರ್ ಸರ್ಟಿಫಿಕೇಟ್ನ ನೋಡಿ. ಇದರಲ್ಲೂ ಕೂಡ ಉಪ್ಪಿಯವರ ಚಾಣಾಕ್ಷತೆ ನೀವು ಕಾಣಬಹುದು. ಇದರಲ್ಲಿ ಯಾವುದೇ ಸೀನ್ನ ಕಟ್ ಮಾಡೋದಕ್ಕೆ ಸೆನ್ಸಾರ್ ಮಂಡಳಿ ಹೇಳಿಲ್ಲ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಬೇಕು. ಉಪೇಂದ್ರ ಸಿನಿಮಾ ಅಂತಂದರೆ ಅದು ಔಟ್ ಆಫ್ ದ ಬಾಕ್ಸ್ ಸಿನಿಮಾಗಳೇ ಆಗಿರುತ್ತೆ. ಒಂದು ಸೀನ್ಗೂ ಇನ್ನೊಂದು ಸೀನ್ಗೂ ಲಿಂಕ್ ಇದ್ದೇ ಇರುತ್ತೆ. ಯಾವ್ದಾದ್ರು ಒಂದು ಸೀನ್ ಏನಾದ್ರು ಸೆನ್ಸಾರ್ ಮಂಡಳಿ ಇದು ಸರಿ ಇಲ್ಲ, ಏನೋ ಬೇರೆ ಥರ ಹೋಗುತ್ತೆ ವಿಷಯ ಅಂತ ಅಂದ್ಬಿಟ್ಟು ಕಟ್ ಮಾಡೋದು ಕೇಳಿದರೆ ಕೆಲವೊಂದು ಸೀನ್ಗಳು ಅರ್ಥನೇ ಆಗ್ತಾ ಇರಲಿಲ್ಲ. ಸೊ ಉಪೇಂದ್ರ ಅವರು ಸೆನ್ಸಾರ್ ಮಂಡಳಿಯ ಅಲ್ಲಿ ಕೂತಿರೋಂಥ ಒಂದಷ್ಟು ಮಂದಿಯ ಮೈಂಡ್ ಸೆಟ್ನ ಸಖತ್ತಾಗಿ ರೀಡ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಸೆನ್ಸಾರ್ ಮಂಡಳಿ UA ಸರ್ಟಿಫಿಕೇಟ್ ಕೊಟ್ಟಿದೆ. ಇದು ನವ ನಿರ್ದೇಶಕರಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ತಗೋಬೇಕು. ಯಾಕೆಂತಂದರೆ ಏನೇನೋ ಇಮ್ಯಾಜಿನೇಷನ್ ಮಾಡಿಕೊಂಡು ದೊಡ್ಡ ದೊಡ್ಡ ಬಜೆಕ್ಟಲ್ಲಿ ಸಿನಿಮಾ ಮಾಡ್ತಾರೆ, ಆದರೆ ಸೆನ್ಸಾರ್ಗೆ ಬಂದಾಗ ಒಂದಷ್ಟು ಸೀನ್ಗಳು ಕಟ್ ಆಗಿಬಿಡ್ತವೆ. ಕೆಲವೊಂದು ಸಿನಿಮಾಗಳು ಸೆನ್ಸಾರ್ಗೆ ಹೋದಾಗ ಕತ್ರಿ ಹಾಕಿದ್ದು ಇದೆ, ನಾವು ನೋಡಿದ್ದೀವಿ. ಅದೇ ಥರ ಸೆನ್ಸಾರ್ ಮಂಡಳಿಯಿಂದ ಕತ್ರಿ ಹಾಕ್ಸ್ಕೊಂಡಿರೋ ಸಿನಿಮಾ ಒಂದು ವಾರನೂ ಓಡದೆ ಥಿಯೇಟ್ರಿನಿಂದ ಎತ್ತಂಗಡಿ ಆಗಿರೋದನ್ನು ನಾವು ನೋಡಿದ್ದೀವಿ. ಸೊ ಇದೆಲ್ಲ ಎಕ್ಸಾಂಪಲ್ ಆಗಬೇಕು. UI ಸಿನಿಮಾಗೆ ಸೆನ್ಸಾರ್ ಮಂಡಳಿ UA ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಫ್ಯಾಮಿಲಿ ಆಡಿಯನ್ಸು ನೋಡ್ಬೋದಾಗಿರೋಂಥ ಸಿನಿಮಾ ಆಗಿರೋದ್ರಿಂದ 20ನೇ ತಾರೀಕು UI ಯಾವ ರೀತಿ ಭರ್ಜರಿ ರೆಸ್ಪಾನ್ಸ್ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೀವು ನೋಡ್ತಾ ಇದ್ದೀರಾ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.